ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಕುಲ ಬಾಂಧವರೇ, ಇವತ್ತಿನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಸಮುದಾಯದ ಎಲ್ಲ ಮುಖಂಡರೇ, ಅಣ್ಣ ತಮ್ಮಂದಿರೇ ಹಾಗೂ ತಾಯಂದಿರೇ, ಬಂಧುಗಳೇ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈಗಾಗಲೇ ಪತ್ರಿಕಾ ಮಾಧ್ಯಮದ ಮೂಲಕ, ಟಿವಿ ಚಾನೆಲ್ಗಳ ಮೂಲಕ ಮತ್ತು ಯೂಟ್ಯೂಬ್ಗಳ ಮೂಲಕ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರ ನಾಯಕ ಸಮುದಾಯಕ್ಕೆ ಮಾಡ್ತಾ ಇರತಕ್ಕಂತ ಅನ್ಯಾಯನ್ನ ಇವತ್ತು ಗಮನಿಸಿ, ಇವತ್ತು ಶ್ರೀಮಠದ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯದ 224 ಕ್ಷೇತ್ರಗಳಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಬಂಧುಗಳೇ. ಯಾಕಾಗಿ ಈ ಪ್ರತಿಭಟನೆ? ಈ ದೇಶಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ
ರಕ್ತ ಚೆಲ್ಲಿರ್ತಕ್ಕಂಥ ಸಮುದಾಯ ನಂದು. ಇತಿಹಾಸ ಇದೆ. 1857ರಲ್ಲಿ ಏನಪ್ಪಾ ಅಂತಂದ್ರೆ ಹಲಗಲೆಯ ಬೇಡರ ಇತಿಹಾಸ ಇರ್ಬೋದು, ಸುರಪುರ ಇತಿಹಾಸ ಇರ್ಬೋದು, ಕುಮಾರರಾಮನ ಇತಿಹಾಸ ಇರ್ಬೋದು. ಇದರ ಜೊತೆಯಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಈ ಭಾರತೀಯ ಸಂಸ್ಕೃತಿಗಾಗಿ, ಈ ನಾಡಿನ ಧರ್ಮಕ್ಕಾಗಿ ಧರ್ಮ ಗ್ರಂಥವನ್ನು ಕೊಟ್ಟಿರ್ತಕ್ಕಂಥ ವಾಲ್ಮೀಕಿಯಾಗಿ ಮತ್ತು ನಿಮ್ಮೆಲ್ಲರ ಆಶಾವಾದಿ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಏನು ಸಂವಿಧಾನ ಏನಪ್ಪಾ ಅಂದ್ರೆ ಕೊಟ್ಟರು. 1950ನೇ ಇಸ್ವಿಯಲ್ಲಿ ಅವತ್ತೇ ಈ ದೇಶದಲ್ಲಿ 18% ಮೀಸಲಾತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಆಗಿರ್ತಕ್ಕಂಥದ್ದು. 1955ರಲ್ಲಿ 15% ಮೀಸಲಾತಿಯನ್ನು ಪರಿಶಿಷ್ಟ ಜಾತಿಯವರಿಗೆ, 3% ಮೀಸಲಾತಿಯನ್ನು ಪರಿಶಿಷ್ಟ ಪಂಗಡದವರಿಗೆ ಅಂತಕ್ಕಂಥದ್ದು. ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಕರ್ನಾಟಕದಲ್ಲೂ ಕೂಡ 1958ನೇ ಇಸ್ವಿಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ 3% ಮೀಸಲಾತಿನ ಏನಪ್ಪಾ ಅಂದ್ರೆ ಅವತ್ತಿನ ಸರ್ಕಾರ ಘೋಷಣೆ ಮಾಡುತ್ತೆ ಬಂಧುಗಳೇ. ಆದ್ರೆ 1958ರಲ್ಲಿ ನಾವು ಏನಪ್ಪಾ ಅಂತಂದ್ರೆ ಟ್ರೈಬಲ್ಸ್ ನಲ್ಲಿ ಇದ್ವಿ, ಪರಿಶಿಷ್ಟ ಪಂಗಡದಲ್ಲಿ ಇರಲಿಲ್ಲ. ಮೂಲವಾಗಿ ಪರಿಶಿಷ್ಟ ಪಂಗಡದ ಗುಣಲಕ್ಷಣಗಳು ಆರಂಭಿಸಿ ಏನಪ್ಪಾ ಅಂದ್ರೆ ಹೊಂದಿರತಕ್ಕಂಥ ಸಮುದಾಯ ನಮ್ದು. ಅವತ್ತಿನ ಈ ಸಮುದಾಯದ ಹಿರಿಯರು ಹೋರಾಟ ಮಾಡ್ತಾ ಬಂದ್ರು. 58ರಿಂದ 1993ನೇ ಇಸ್ವಿಯವರೆಗೆ ಸುಮಾರು 35 ವರ್ಷಗಳ ಹೋರಾಟದ ನಂತರ ಈ ರಾಜ್ಯದಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡರು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪರಿಶಿಷ್ಟ ಪಂಗಡಕ್ಕೆ 3% ಮೀಸಲಾತಿಯನ್ನು ನೀಡ್ತಾರೆ. ಆದ್ರೆ ಅಷ್ಟಕ್ಕೆ ಏನಪ್ಪಾ ಅಂದ್ರೆ ನಮಗೆ ತೃಪ್ತಿ ಆಗಿರೋದಿಲ್ಲ. ಯಾಕಂದ್ರೆ 1950ರಲ್ಲೇನೆ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಜಾತಿ ಜನಗಣಿತ ಸಂಖ್ಯೆಗೆ ಅನುಗುಣವಾಗಿ, ಜಾತಿ ಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕಾಗಿತ್ತು. ಆದ್ರೆ ಆ ಕೆಲಸ ಏನಪ್ಪಾ ಅಂದ್ರೆ ನಮ್ಮನ್ನ ಆಳಿರ್ತಕ್ಕಂಥ ಯಾವ ಸರ್ಕಾರಗಳು ಕೂಡ ಮಾಡಲಿಲ್ಲ. ಶ್ರೀಮಠದ ಗುರುಗಳು ಶ್ರೀಮಠದಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮೂಲಕ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 9 ತಿಂಗಳು ಸತತವಾಗಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹನ ಇಡೀ ರಾಜ್ಯದ ಸಮುದಾಯದ ಜನರನ್ನ ಕಟ್ಟಿಕೊಂಡು ಹೋರಾಟ ಮಾಡಿದ ಫಲವಾಗಿ ನಮಗೇನಪ್ಪ ಅಂತಂದ್ರೆ 7% ಮೀಸಲಾತಿ, ನಮಗೆ ಪರಿಶಿಷ್ಟ ಜಾತಿಯವರಿಗೆ 15% ಇರ್ತಕ್ಕಂಥದ್ದನ್ನ 2% ಜಾಸ್ತಿ ಮಾಡೋದ್ರ ಮೂಲಕ ಏನು 24% ಈ ರಾಜ್ಯದಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು ಬಂಧುಗಳೇ. ಇವತ್ತು ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ. ಈ ಕುರುಬ ಸಮುದಾಯ ಇತಿಹಾಸದ ಪುಟಗಳನ್ನು ತೆರೆದು ನೋಡ್ರಿ. ಸಂಗೊಳ್ಳಿ ರಾಯಣ್ಣ ನಾಯಕ ಸಮುದಾಯದ ವ್ಯಕ್ತಿ ಹಾವೇರಿ ಜಿಲ್ಲೆಯ ಬ್ಯಾಡ ತಾಲೂಕಿನ ಏನು ಕನಕದಾಸ ಇದ್ದಾರೆ, ಅವರು ಮಹಾತ್ಮರು. ಆದ್ರೂ ಕೂಡ ಅವ್ರ ಹುಟ್ಟು ಕೂಡ ಏನಪ್ಪಾ ಅಂದ್ರೆ ನಾಯಕ ಕುಲದಲ್ಲಿ ಆಗಿತ್ತು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದೀವಿ. ಈ ಸಮುದಾಯ ನಮಗೆ ಇತಿಹಾಸದುದ್ದಕ್ಕೂ ನಮ್ಮ ಮೇಲೆ ಅನ್ಯಾಯ ಮಾಡ್ತಾ ಬರ್ತಾ ಇದೆ ಬಂಧುಗಳೇ. ಮೀಸಲಾತಿಯಲ್ಲಿ OBCಯಲ್ಲಿ ಕುರುಬ ಸಮುದಾಯ ಇದೆ. ಆದ್ರೆ ಏನು 70 ವರ್ಷ 1955ರಿಂದ ಹಿಡಿದು 2025ಕ್ಕೆ ಏನಪ್ಪಾ ಅಂದ್ರೆ 70 ವರ್ಷಗಳ ಹೋರಾಟದ ಫಲ ನಮಗೆ 7% ಮೀಸಲಾತಿ ಸಿಕ್ಕಿದೆ. ಇದನ್ನ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನಿಗೆ, ಈ ರಾಜ್ಯ ಸರ್ಕಾರ ಆಗ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾಯಕ ಸಮುದಾಯದ ಮೇಲೆ ಯಾವುದೇ ಪ್ರೀತಿ ವಿಶ್ವಾಸ ಇಲ್ಲ. ಈ ಸರ್ಕಾರ ಮತ್ತು ಸಿದ್ದರಾಮಯ್ಯರು ನಾಯಕ ಸಮುದಾಯಕ್ಕೆ ಅನ್ಯಾಯ ಮಾಡಕ್ಕೆ ಏನಪ್ಪ ಅಂದ್ರೆ ಹೊಂಟಿದ್ದಾರೆ ಬಂಧುಗಳೇ. ಇವತ್ತು ನಮಗಿರ್ತಕ್ಕಂಥ ರಾಜ್ಯದ ಜನಸಂಖ್ಯೆಯಲ್ಲಿ ಈ 7% ಮೀಸಲಾತಿ ಇವತ್ತು 150 ಮೆಡಿಕಲ್ ಸೀಟು ನಾಯಕ ಸಮುದಾಯಕ್ಕೆ ಸಿಗ್ತಾ ಇದ್ದಾವೆ ಬಂಧುಗಳೇ. ಈ ಮೀಸಲಾತಿ ಅಡಿಯಲ್ಲಿ ಸುಮಾರು ಏನಪ್ಪಾ ಅಂದ್ರೆ 16ರಿಂದ 18 ಜನ ವಿಧಾನ ಪರಿಷತ್ ಸದಸ್ಯರು
ಇಬ್ಬರು ಲೋಕಸಭಾ ಸದಸ್ಯರು ಕೂಡ ಆರಿಸಿ ಬರ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕಿದೆ. ಆದಾಗ್ಯೂ ಕೂಡ ಏನು ಇವತ್ತು ಅತಿ ಹೆಚ್ಚು ಚುನಾಯಿತ ಪ್ರತಿನಿಧಿಗಳು ಸಮಾಜದ ಮೀಸಲಾತಿಯಲ್ಲಿ ಆರಿಸಿ ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಿಂದ. ಸ್ವಾಮಿ, ನೀವೇನು ಮಾಡ್ತಾ ಇದ್ದೀರಾ? ಈ ಸಮುದಾಯದಲ್ಲಿ ಹುಟ್ಟಿ ಈ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇರೋದನ್ನ ಕೇವಲ ನಿಮ್ಮ ಅಧಿಕಾರದ ಆಸೆಗಾಗಿ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಾ. ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಬ್ರೆ, ಇಡೀ ಕರ್ನಾಟಕ ರಾಜ್ಯ ಸಮುದಾಯದ ಮುಖಂಡರು ಅಂತ ಬಂದಾಗ ನೀವು ನಮ್ಮ ನಾಯಕರು, ಶ್ರೀರಾಮುಲು ಸಾಬ್ರು ನಮ್ಮ ನಾಯಕರು ಅಂತಂದೇಳಿ ನಾವೆಲ್ಲ ರಾಜ್ಯದ ಜನ ಒಪ್ಕೊಂಡಿದೀವಿ. ಆದ್ರೆ ನೀವು ಮಾಡಿದ್ದೇನು? ಈ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು? ಆಗ್ತಾ ಇರ್ತಕ್ಕಂತ ಅನ್ಯಾಯಕ್ಕೆ ನೀವು ಧ್ವನಿ ಇಲ್ಲಲ್ರಿ. ಸಮಾಜ ನಿಮ್ಮನ್ನ ಗಮನಿಸ್ತಾ ಇದೆ. ಯಾವತ್ತು ಸಮಾಜ ನಿಮ್ಮನ್ನ ಕ್ಷಮಿಸೋದಿಲ್ಲ. ದಯಮಾಡಿ ಎಲ್ಲರೂ ಎಚ್ಚೆತ್ಕೊಳ್ರಿ. ವ್ಯಕ್ತಿಗಿಂತ ಮೌಲ್ಯ ದೊಡ್ಡದು. ಮೌಲ್ಯನ ಕಳೆದುಕೊಂಡು ಬದುಕ್ತಕ್ಕಂಥ ಜೀವನ ನಿಮ್ಮದಾಗಬಾರ್ದು. ಅಧಿಕಾರ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಅಧಿಕಾರ ಮುಖ್ಯ ಅಲ್ಲ. ಏನು ನಮ್ಮ ಸಮುದಾಯದ ಮಕ್ಕಳು ಇವತ್ತು ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರಪ್ರಥಮವಾಗಿ ಒಬ್ಬ ಅಯೋಗ್ಯ ಲುಚ್ಚ ಬಂಡ, ಅವನು ನಾಗೇಂದ್ರ ಅಂತಕ್ಕಂಥದ್ದು ಒಬ್ಬ ಅಯೋಗ್ಯ, ವಾಲ್ಮೀಕಿ ಸಮುದಾಯದ ಜನರ ಅಭಿವೃದ್ಧಿಗಾಗಿ ಇಟ್ಟಂತ 187 ಕೋಟಿ ಹಣವನ್ನ ಲೂಟಿ ಮಾಡಿದ. ಬೇಲಿನೇ ಎದ್ದು ಹೊಲ ಮೈತು. ಇಂಥವ್ರನ್ನ ಯಾವತ್ತು ಸಮಾಜದ ಬಂಧುಗಳು ಅವ್ರನ್ನ ಕ್ಷಮಿಸಬಾರ್ದು. ಗಂಗಾವತಿ ತಾಲೂಕಿಗೆ ಬಂದ್ರೆ ಅವ್ರನ್ನ ಯಾವುದೇ ವೇದಿಕೆ ಕೂಡ ಹಚ್ಚಬಾರದು ಅಂತಂದೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಬಂಧುಗಳೇ. 18ನೇ ತಾರೀಕು ಶ್ರೀಮಠದಲ್ಲಿ ಒಂದು ಸಭೆ ಆಗುತ್ತೆ. ಏನು ಕುರುಬರನ್ನ ಇವತ್ತು ಎಷ್ಟಿ 7% ಇರ್ತಕ್ಕಂಥ ಮೀಸಲಾತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಅವ್ರನ್ನ ಸೇರ್ಸಕ್ ನಡೆದಿರ್ತಕ್ಕಂಥ ಉನ್ನಾರದ ವಿರೋಧವಾಗಿ ಮೀಟಿಂಗ್ ಆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಲೋಕಸಭಾ ಸಂಸದನಾಗಿರ್ತಕ್ಕಂಥ ತುಕಾರಾಮ್ ಅವರು ಶ್ರೀಮಠದಲ್ಲಿ ಬಂದು ವೇದಿಕೆ ಹತ್ತಾರೆ ಬಂಧುಗಳೇ. ಆ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ನಾನು ಕೇಳಿದ್ದು ಒಂದೇ ಮಾತು, ಇವತ್ತು 187 ಕೋಟಿ ಹಣನ ಲೂಟಿ ಮಾಡಿ ಆ ಹಣದಿಂದ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಶ್ರೀರಾಮುಲು ಅವರ ಸೋಲಿಗೆ ಕಾರಣ ಆಗಿರ್ತಕ್ಕಂಥ ಒಬ್ಬ ಅಯೋಗ್ಯ ಇದೆಯೇ, ಈ ವೇದಿಕೆನ ಬುಟ್ಟಿದೆ ಅಂತೇಳಿ ಅವನ ಆ ವೇದಿಕೆಯನ್ನು ಕೆಳಗಿಸ್ತಕ್ಕಂಥ ಕೆಲಸನ ಮಾಡಿದ್ದೀನಿ ಬಂಧುಗಳೇ. ಈ ಮಾತನ್ನ ನಿಮಗೆ ಯಾಕೆ ಹೇಳ್ತೀವಿ ಅಂತಂದ್ರೆ, ಸಮಾಜಕ್ಕೆ ಅನ್ಯಾಯ ಮಾಡಿ ಅದೇನಂತಾರಲ್ಲ ಕೋತಿ ತಾನ್ ತಿಂದು ಇನ್ನೊಬ್ಬರಿಗೆ ಏನಪ್ಪ ಕೈವರಿಸ್ತಕ್ಕಂಥ ಕೆಲಸಗಳು ಆಗ್ತಾ ಇದ್ದಾರೆ. ನಮ್ಮ ಸಮಾಜದಲ್ಲೂ ಕೂಡ ಭ್ರಷ್ಟರು ಇದ್ದಾರೆ. ಅಂತವ್ರ ವಿರೋಧ ಏನಪ್ಪಾ ಅಂದ್ರೆ ಎಚ್ಚೆತ್ಕೊಳ್ರಿ. ಈ 7% ಮೀಸಲಾತಿ ಇವತ್ತು ಸುಮಾರು ಏನಪ್ಪಾ ಅಂತಂದ್ರೆ 65 ಲಕ್ಷ ಏನಪ್ಪಾ ಅಂದ್ರೆ ನಾವು ಸಮುದಾಯದವರು ಇರ್ತಕ್ಕಂಥದ್ದು. ಇರೋ 7% ನಲ್ಲಿ ನಮ್ಮಷ್ಟೇ ಬಹುಸಂಖ್ಯಾತರಾಗಿರ್ತಕ್ಕಂಥ ಕುರುಬರು ಇರ್ಬೋದು, ಉಪ್ಪಾರ್ ಇರ್ಬೋದು, ಬೆಸ್ತರು ಇರ್ಬೋದು, ಈ ಎಲ್ಲ ಸಮುದಾಯ ಬಂದ್ರೆ ನಮ್ಮ ಪರಿಸ್ಥಿತಿ ಏನಂತಕ್ಕಂಥದ್ದನ್ನ ಎಲ್ಲರೂ ಎಚ್ಚೆತ್ಕೊಳ್ಬೇಕಾಗುತ್ತೆ. ನಮ್ಮ ಮಕ್ಕಳ ಭವಿಷ್ಯಕ್ಕೆ ಏನಪ್ಪಾ ಅಂತಂದ್ರೆ ಮಣ್ಣು ಬೀಳುತ್ತೆ ಬಂಧುಗಳೇ. ಈ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಕೆಲವೊಬ್ಬರು ಇನ್ನೊಂದು ಕೂಡ ಕನ್ಫ್ಯೂಸ್ ಇದೆ, ನೀವು ಎಚ್ಚೆತ್ಕೊಳ್ರಿ. ರಾಜ್ಯ ಸರ್ಕಾರ 2020ನೇ ಇಸ್ವಿಯಲ್ಲಿ ಮೊದಲು ನಾವು ವಾಲ್ಮೀಕಿ ಬೇಡರು ನಾಯಕ ಪದಗಳಿಂದ ಗುರುಸ್ತಾ ಇದ್ದೀವಿ. ಆದ್ರೆ ಸರ್ಕಾರ ಮೈಸೂರು ಭಾಗದಲ್ಲಿ ವಾಲ್ಮೀಕಿ ಪರಿವಾರ ಅಂತಕ್ಕಂಥ ಸಮುದಾಯ ನಮ್ಮದೇ ಇದೆ. ಅದೇ ರೀತಿ ಯಾದಗಿರಿ, ಗುಲ್ಬರ್ಗ, ಬೆಳಗಾಂ, ಬಿಜಾಪುರ್ನಲ್ಲಿ ಅಲ್ಲಿ ವಾಲ್ಮೀಕಿ ತಳವಾರ ಅಂತ ಇದೆ. ಆದ್ರೆ ಈ ಸಿದ್ದರಾಮಯ್ಯ ಕುಮ್ಮಕ್ಕಿನಿಂದ ಗೊಂಡ, ರಾಜಗೊಂಡ, ಕಾಡು ಕುರುಬ, ಗೊಲ್ಲ ಕುರುಬ, ಏನು ಈ ಬೆಸ್ತ ಪರಿವಾರ, ಗಂಗಾಮತ ಪರಿವಾರ, ಈ ಎಲ್ಲರೂ ಸೇರ್ಕೊಂಡು ಸುಮಾರು 5 ಲಕ್ಷ ಈಗಾಗಲೇ ನಕಲಿ ಜಾತಿ ಸರ್ಟಿಫಿಕೇಟ್ಗಳನ್ನ ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ ಪಡೆದುಕೊಂಡಿದ್ದಾರೆ ಬಂಧುಗಳೇ. ಈಗಾಗಲೇ ಹೋದ ತಿಂಗಳಲ್ಲಿ
ಯಾದಗಿರಿಯಲ್ಲಿ ಸಮುದಾಯ ಬೃಹತ್ ಆಗಿರ್ತಕ್ಕಂಥ ಒಂದು ಹೋರಾಟವನ್ನು ಮಾಡಿದೀವಿ. ನಾನು ಈ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಯಾಕಾಗಿ ಹೇಳ್ತೇನೆ ಅಂದ್ರೆ, ನಮ್ಮ ತಾಲೂಕಿನಲ್ಲಿ ಈ ಕಾಪು ಸಮುದಾಯ ತಮ್ಮ ಕಾಪು ಬಾವರೆಡ್ಡಿ ಕ್ಯಾಂಪ್ನಲ್ಲಿ ಇರ್ತಕ್ಕಂಥವ್ರು 37 ಜನ ವಾಲ್ಮೀಕಿ ಸಮುದಾಯದ ನಕಲಿ ಜಾತಿ ಸರ್ಟಿಫಿಕೇಟ್ ನ ಪಡೆದುಕೊಂಡಿದ್ರು. ಅವತ್ತು ಸಮುದಾಯ ಇದೇ ರೀತಿ ಹೋರಾಟ ಮಾಡೋದ್ರ ಮೂಲಕ ಆ ಎಲ್ಲಾ ಜಾತಿ ಸರ್ಟಿಫಿಕೇಟ್ಗಳನ್ನ ರದ್ದು ಮಾಡಿ ನಾವು ಅವತ್ತು ಸರ್ಟಿಫಿಕೇಟ್ ನೀಡಿರ್ತಕ್ಕಂಥ ಅಧಿಕಾರಿಗಳನ್ನ ಅಮಾನತುಗೊಳಿಸತಕ್ಕಂಥ ಕೆಲಸ ಆಯ್ತು. ಬಂಧುಗಳೇ, ನಾವು ಯಾವುದೇ ಪಕ್ಷದಲ್ಲಿರ್ಲಿ ನಮಗೆ ನಿರ್ಬಂಧ ಇಲ್ಲ. ನೀವು ಬಿಜೆಪಿಯಲ್ಲಿ ಇರ್ತಿರೋ, ಕಾಂಗ್ರೆಸ್ ನಲ್ಲಿ ಇರ್ತಿರೋ, ಜೆಡಿಎಸ್ ನಲ್ಲಿ ಇರ್ತಿರೋ, ಯಾರಿಗೂ ನಿರ್ಬಂಧ ಇಲ್ಲ. ಅದು ನಿಮ್ಮ ಸ್ವಾತಂತ್ರ್ಯ ಹಕ್ಕು. ಆದ್ರೆ ಸಮಾಜ ಅಂತ ಬಂದಾಗ ಯಾವ ಪಕ್ಷ ಭೇದನ್ನ ಮರೆತು ನಮ್ಮ ಸಮಾಜದ ಭವಿಷ್ಯಕ್ಕಾಗಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಬಂಧುಗಳೇ, ಈ ಸಭೆಯ ಮೂಲಕ ಇವತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರೇ, ಈಗಾಗಲೇ ನಾಚಿಕೆ ಆಗಿಲ್ಲವ ನಿಮಗೆ? 3 ಸಾರಿ ಕುರುಬರನ್ನ ಪರಿಶಿಷ್ಟ ಪಂಗಡದಲ್ಲಿ ಕಳಿಸಿದ್ದಾರೆ. 3 ಸಾರಿ ಕೂಡ ಕೇಂದ್ರ ಸರ್ಕಾರ ಸಿದ್ದರಾಮಯ್ಯನವ್ರನ್ನ ಏನಪ್ಪಾ ಅಂತಂದ್ರೆ ಕಳಿಸಿರ್ತಕ್ಕಂಥ ಮನವಿನ ರಿಜೆಕ್ಟ್ ಮಾಡಿದೆ. ಏನು ವಾಲ್ಮೀಕಿ ಸಮುದಾಯ ಬೇಡ ಸಮುದಾಯಕ್ಕೆ ಸಂಬಂಧಪಟ್ಟಂತ ನಾರಂಶ ಗುಣಲಕ್ಷಣಗಳು ಅವು ಯಾವ ಕೂಡ ಕುರುಬರಲ್ಲಿ ಇಲ್ಲ. ಹಾಗಾಗಿ ನಿಮ್ಮನ್ನ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಸಕ್ಕೆ ಆಗಲಿಲ್ಲ ಅಂತಕ್ಕಂಥ ಮಾತನ್ನ ಕೇಂದ್ರ ಸರ್ಕಾರ ಕಳಿಸಿದಾಗ್ಯೂ ಕೂಡ ಪುನಃ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯನವರು ಇವತ್ತು ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಮಾಡಲೇಬೇಕು ಅಂತಕ್ಕಂಥ ಉದ್ದೇಶನ ಇಟ್ಕೊಂಡು ಇವತ್ತು ನಮಗೇನಪ್ಪ ಅಂದ್ರೆ 7% ಮೀಸಲಾತಿಯಲ್ಲಿ ಸಿದ್ದರಾಮಯ್ಯನವರು ಸೇರಿಸಿಕೊಂಡಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಹೇಳ್ತೇನೆ, ಸಿದ್ದರಾಮಯ್ಯನವರೇ, ಇತಿಹಾಸ ಏನಿದ್ರು ನಮ್ಮದೇ, ಚರಿತ್ರೆ ಏನಿದ್ರು ನಾಯಕರೇ, ಬೇರೆ ಜಾತಿಯವ್ರದ್ದು ಅಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ನೀವೇನಾದ್ರೂ ನಮ್ಮ ಮೀಸಲಾತಿಗೆ ಮತ್ತೆ ಮುಂದಾಕಿ ಕೈ ಹಾಕಿ ಮುಂದುವರೆದಿದ್ದೇ ನಿಜ ಆದ್ರೆ ಈ 65 ಲಕ್ಷ ಜನ ನಮ್ಮ ಶಿರಚ್ಛೇದನ ಮಾಡ್ಕೊಂಡಾದ್ರೂ ಕೂಡ ನಿನ್ನನ್ನ ಅಧಿಕಾರದಿಂದ ಉಳಿಸ್ತೀವಿ. ರಕ್ತ ಚೆಲ್ಲುವ ಮೀಸಲಾತಿ ಬಿಡೋಲ್ಲ ಸಿದ್ದರಾಮಯ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಎಚ್ಚರಿಕೆ ಮೂಲಕ ಹೇಳೋದ್ರ ಜೊತೆಗೆ ನನ್ನ ಸಮುದಾಯದ ಬಂಧುಗಳಿಗೆ ಮತ್ತೊಮ್ಮೆ ಕೈ ಮುಗಿದು ಕೇಳ್ತಾ ಇದ್ದೀನಿ, ಸಮಾಜ ಅಂತ ಬಂದಾಗ ಒಗ್ಗೂಡ್ರಿ, ಸಂಘಟಿತರಾಗಿ. ಕೇವಲ ಒಂದೇ ಒಂದು ಫೋನು, ಒಂದು ಮೆಸೇಜ್ ಸಿಕ್ಕರೆ ನಾವು ಎಲ್ಲಿ ಯಾವುದೇ ಸಂದರ್ಭ ಯಾವುದೇ ಜಾಗದಲ್ಲಿದ್ರು ಕೂಡ ಆ ಪ್ರತಿಭಟನೆ ನಡೀತಾ ಇರ್ತಕ್ಕಂಥ, ಸಮಾಜದ ಸಭೆ ನಡೀತಕ್ಕಂಥ ಸಮಾರಂಭಗಳಿಗೆ ಬರ್ತಕ್ಕಂಥ ಮನೋಭಾವನೆಗಳನ್ನ ಬೆಳೆಸ್ಕೊಳ್ರಿ. ಮಕ್ಕಳಿಗೆ ಹೇಳ್ರಿ, ಮುಂದಿನ ದಿನಮಾನಗಳು ತುಂಬಾ ಕಷ್ಟ ಇದಾವೆ ಅಂತಕ್ಕ ಬಂಧುಗಳಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಇವತ್ತು ಮನವಿ ಪತ್ರನ ನಾವೇನಪ್ಪ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತಾ ಇದೀವಿ. ಕಾರಣ ಇಷ್ಟೇ, ಕೇವಲ 15 ಜನ ಪರಿಶಿಷ್ಟ ಪಂಗಡ ಶಾಸಕರ ಮೂಲಕ ಅಲ್ಲ, ಈ ರಾಜ್ಯದಲ್ಲಿರ್ತಕ್ಕಂಥ 224 ಶಾಸಕರಿಗೂ ಕೂಡ ನಮ್ಮ ಸಮುದಾಯದವರು ಓಟ್ ಹಾಕಿದೀವಿ. ಸ್ವಾಮಿ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ನೀವು ವಿಧಾನಸೌಧದಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಸಮಾಜದ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನ ಕೂಡ ಅವರಿಗೆ ಮನವರಿಕೆ ಮಾಡಿ ಇವತ್ತು ಮನವಿ ಪತ್ರನ ರಾಜ್ಯ ಸರ್ಕಾರಕ್ಕೆ ಸಮಾಜದ ಪರವಾಗಿ ಏನಪ್ಪಾ ಅಂದ್ರೆ ಸಲ್ಲಿಸ್ತಾ ಇದ್ರೆ. ಬಂಧುಗಳೇ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎಜೆ ರಂಗನಾಥ್ ವಕೀಲರು ಮನವಿ ಪತ್ರನ ಓದೋದ್ರ ಮೂಲಕ ಈ ಮನವಿ ಪತ್ರನ ಸಲ್ಲಿಸ್ಬೇಕಂತ ಕೇಳ್ತಾ ಇದ್ದೀನಿ. ಪಂಪಣ ವಿರೂಪಾಕ್ಷ ಮಾನ್ಯ ತಹಸೀಲ್ದಾರ್ ಗಂಗಾವತಿ ಇವರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದ ನಾಯಕ ತಳವಾರ ಹೆಸರಿನಲ್ಲಿ ಪರಿಶಿಷ್ಟ ವರ್ಗ 1ರಲ್ಲಿರುವ ಬೇರೆ ಸಮುದಾಯದವರು ಅಕ್ರಮವಾಗಿ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ಮತ್ತು ಸಿಂಧುತ್ವ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡ ವಂಚಿಸುತ್ತಿರುವ ಹಾಗೂ ಅನ್ಯ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರಿಸುತ್ತಿರುವುದರ ಕುರಿತು ಭಾರತ ಸಂವಿಧಾನ ಪರಿಚ್ಛೇದ 341 ಮತ್ತು 342ರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಹಾಗೂ ರಾಜಕೀಯವಾಗಿ ಹಿಂದುಳಿದಿರುವ ಅನೇಕ ಇವತ್ತು ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಮಹಾಸಭಾ ಇವರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಮನವಿ ಸಲ್ಲಿಸಿದ್ದಾರೆ,
ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸಿಕೊಡಲಾಗುವುದು. ಥ್ಯಾಂಕ್ ಯು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.